ವೆಲ್ಕಮ್ ಟು ಅವರ್ ಚಾನಲ್ ಅರ್ಪಿತಾ ಆ್ಯಂಡ್ ಆದ್ಯಾವರ್ಸ್. ನಾವು ಒಂದು ಅಡ್ವೆಂಚರಸ್ ಗೇಮ್ ಮಾಡ್ತಾಯಿದ್ದೀವಿ, ಕಯಾಕಿಂಗ್. ಸೊ ನೋಡೋಣ ಹೇಗೆ ಅನ್ನಿಸ್ತು ಅಂತ. ಫಸ್ಟ್ ಟೈಮ್ ಕಯಾಕಿಂಗ್ ಟ್ರೈ ಮಾಡ್ತಿದ್ದು, ಅಪ್ಪಾಜಿ ಅಮ್ಮನೂ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ರು. ಫಸ್ಟು ಅವ್ರ ಬೋಟಲ್ಲಿ ಕೂತ್ಕೊಂಡ್ರು. ಸೊ ಇನ್ಸ್ಟ್ರಕ್ಟರ್ ಹೇಳ್ತಾ ಇದ್ದಾರೆ ಹೇಗೆ ಮಾಡಬೇಕು, ಏನೇನು ಮಾಡಬೇಕು ಅಂತ. ಸೊ ಅದ್ರ ಮೇಲೆ ಅಮ್ಮ ಎಲ್ಲ ಕೇಳಿಸ್ಕೊಂಡು ಅಪ್ಪಾಜಿ ಅಮ್ಮ ಫಸ್ಟ್ ಹೋದರು. ನಾವು ಆಮೇಲೆ ಇನ್ನೊಂದು ಬೋಟಲ್ಲಿ ಹೋಗೋಣ ಅಂತ ಹೋಗ್ತಾಯಿದ್ವಿ. ಸೊ ಫಸ್ಟ್ ಟೈಮ್ ಕಯಾಕಿಂಗ್. ನಮಗೇನಂತನೂ ಐಡಿಯಾ ಕೂಡ ಇರಲಿಲ್ಲ ಹೇಗೆ ಹೋಗ್ತೀವಿ ಅಂತ. ಸ್ವಲ್ಪ ಭಯ ಕೂಡ ಇತ್ತು. ಸೊ ಅವ್ರೇನು ಭಯ ಪಡ್ಕೊಬೇಡಿ, ಹೋಗಿ ಅಂತ ಚೆನ್ನಾಗಿ ಇನ್ಸ್ಟ್ರಕ್ಟ್ ಮಾಡ್ತಾಯಿದ್ರು. ಹೇಗೆ ಹಿಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಸೊ ಇವತ್ತು ಫಸ್ಟ್ ಟೈಮ್ ಕಯಾಕಿಂಗ್ ಟ್ರೈ ಮಾಡ್ತಾ ಇದ್ದೀವಿ. ಅಮ್ಮ ಅಪ್ಪ ಕೂಡ ಸ್ವಲ್ಪ ಎಕ್ಸೈಟೆಡ್ ಆಗಿ ಸ್ವಲ್ಪ ನರ್ವಸ್ ಇದ್ದಾರೆ, ಅಮ್ಮ ಕೂಡ. ಸೊ ಅಪ್ಪಾಜಿಗೆ ಬ್ಯಾಕ್ ಪೇನ್ ಇದೆ, ಸೊ ಅವ್ರು ಫುಲ್ ಕುತ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗೆ ಟ್ರೈ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ, ಹೋಗ್ತಾ ಇದ್ದಾರೆ. ಅಮ್ಮ ಫುಲ್ ಭಯ ಆಗ್ತಾಯಿತ್ತು. ಸೊ ಅವ್ರು ಹೋದರು. ನಮಗಿಂತ ಚೆನ್ನಾಗಿ ಮಾಡಿದ್ರು. ಸ್ಟಾರ್ಟ್ ಮಾಡಿದ ತಕ್ಷಣ ಸ್ವಲ್ಪ ಬೋಟ್ ಶೇಕ್ ಆಯಿತು. ಅವ್ರಿಗೆ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ತು. ಸೊ ಆಮೇಲೆ ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಕ್ಚುಲಿ ಸ್ವಲ್ಪನೂ ಭಯ ಇಲ್ದಲೆ. ಸ್ಲೋಲಿ ಅಡ್ಜಸ್ಟ್ ಆಗಿ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಮ್ಮ ಮಾಡೋದು ಬಿಡಲೇ ಇಲ್ಲ, ಅಮ್ಮ ಮಾಡ್ತಾಯಿದ್ರು. ಅಪ್ಪಾಜಿಗೆ ಸ್ವಲ್ಪ ಕುತ್ಕೊಳ್ಳೋದಕ್ಕೆ ಟ್ರೈ ಆಯ್ತಲ್ಲ, ಸೊ ಕಷ್ಟ ಆಯ್ತಲ್ಲ, ಸ್ವಲ್ಪ ಟ್ರೈ ಮಾಡಿದ್ಲು. ಇಲ್ಲಿಗೆ ಬಂದುಬಿಟ್ಟು ನಾವಿಬ್ಬರು ಸಿಕ್ಕಾಕೊಂಡ್ಬಿಟ್ವಿ. ಫುಲ್ಲು ಬೋಟ್ ಬೀಳಂಗೆ ಅನ್ನಿಸ್ತು ನಾವು ಟ್ರೈ ಮಾಡಬೇಕಾದ್ರೆ. ಆವಾಗ ಭಯ ಆಗೋಯ್ತು ನನಗೆ, ನಾ ಎಲ್ಲ ಅದೇ ಬಿದ್ದುಬಿಡ್ತಾಳು ಅಂತ ನಂಗೆ ಟೆನ್ಷನ್ ಇತ್ತು. ಸೊ ಹೇಗೋ ಮಾಡಿ ಬಚಾವಾದ್ವಿ. ಅದು ವೆರಿ ಫಸ್ಟ್ ಟೈಮ್ ಕುತ್ಕೊಳ್ಳೋದು. ಬೋಟೆಲ್ಲ ಶೇಕ್ ಆಗ್ತಿರ್ತಿತ್ತು, ಅದರಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ. ಇನ್ಸ್ಟ್ರಕ್ಟರ್ ಏನಾದರೂ ಇದ್ದಿದ್ರೆ ಸೊ ಸ್ವಲ್ಪ ಧೈರ್ಯ ಇರೋದು. ನಾವು ಯಾರಿಗೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗೋದು ಅಂತ ನಮಗೆ ಫುಲ್ಲು ಟೆನ್ಷನ್ ಅಂದರೆ ಟೆನ್ಷನ್ ಆಗ್ತಾಯಿತ್ತು. ಬಟ್ ಈ ಥರ ಫನ್ ಆ್ಯಕ್ಟಿವಿಟೀಸ್ ಅವಾಗವಾಗ ಮಾಡೋದ್ರಿಂದ, ಸ್ವಲ್ಪ ಅಡ್ವೆಂಚರಸ್ ಮಾಡೋದ್ರಿಂದ ಲೈಫಲ್ಲೂ ಏನೋ ಒಂಥರ ಥ್ರಿಲ್ ಇರುತ್ತೆ, ಪಾಸಿಟಿವಿಟಿ ಇರುತ್ತೆ. ಸೊ ನಮಗೆ ಬೋರ್ ಆದಾಗೆಲ್ಲ ಈ ಥರ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡಿದ್ರೆ ಸ್ವಲ್ಪ ಲೈಫ್ ಇಂಟ್ರೆಸ್ಟಿಂಗ್ ಆಗೂ ಇರುತ್ತೆ. ಸೊ ಅಪ್ಪಾಜಿ ಅಮ್ಮ ಇದೇ ಫಸ್ಟ್ ಟೈಮ್ ಮಾಡ್ತಾ ಇದ್ದಿದ್ದು, ನಮ್ಮಮ್ಮ ಅಂತೂ. ಸೊ ಅವರಿಗೆ ಫುಲ್ ಎಕ್ಸೈಟೆಡ್ ಆಗಿದ್ದಾರೆ. ಅವರಿಗೆ ಮಾಡ್ತಾ ಅವರು ಏನಿಲ್ಲ, ಈಸಿಯಾಗಿದೆ, ಮಾಡಿ ಅಂತ ಹೇಳ್ತಾಯಿದ್ರು. ನಮಗಿಬ್ರಿಗೂ ನಾನೊಂದು ಕಡೆ ಹಾಕಿದ್ರೆ ನನ್ನ ಹಸ್ಬೆಂಡ್ ಒಂದು ಕಡೆ ಹಾಕ್ತಿದ್ದಾರೆ. ಅದಕ್ಕೆಲ್ಲ ಹೋಗ್ಬೇಕಂತಲೇ ಕನ್ಫ್ಯೂಷನ್ ಇತ್ತು. ಅವಾಗ ಇನ್ಸ್ಟ್ರಕ್ಷನ್ ಹೇಳ್ತಿದ್ದಾರೆ ಇಬ್ಬರು ಒಂದೇ ಕಡೆ ಹಾಕಿ ಅಂತ. ಅವ್ರ ಹಸ್ಬೆಂಡ್ಗೂ ಸ್ವಲ್ಪ ಟೆನ್ಷನ್ ಆಗಿತ್ತು. ಅವ್ರಿಗೂ ಸ್ವಲ್ಪ ಯಾರಿಗೂ ಸ್ವಿಮ್ಮಿಂಗ್ ಬರೋಲ್ಲ, ಕೆಳಗಡೆ ಬಿದ್ದರೆ. ಅವ್ರೇನಾದರೂ ಸೇವ್ ಮಾಡ್ತಾಯಿದ್ರು, ಬಟ್ ಅಲ್ಲೆಲ್ಲ ಹಾವುಗಳಿತ್ತು ಅಂತ ಇದ್ರು, ಅದಕ್ಕೆ ಭಯ ಕೂಡ ಆಗ್ತಾಯಿತ್ತು. ಸೊ ಫೈನಲಿ ಅವರಿಬ್ಬರು ಚೆನ್ನಾಗಿ ಮಾಡಿದ್ರು. ಆ ಕಡೆ ಎಲ್ಲ ಹೋಗಿ ಬಂದರು. ನಮ್ಗೆ ಆ ಕಡೆ ಎಲ್ಲ ಫುಲ್ ಲಾಸ್ಟಿಗೆ ಹೋಗೋಕ್ಕೆ ಹೋದ್ವಿ. ಅದು ಹೋಗಿ ಆ ಕಡೆ ಸ್ವಲ್ಪ ಹೋಗಿದ ತಕ್ಷಣವೇ ಆಮೇಲೆ ವಾಪಸ್ ರಿಟರ್ನ್ ಬಂದ್ವಿ. ಸೊ ಫಸ್ಟ್ ಟೈಮ್ ಹಾನೆಸ್ಟ್ಲಿ ಅಪ್ಪಾಜಿ ಅಮ್ಮ ತುಂಬ ಚೆನ್ನಾಗಿ ಮಾಡಿದ್ರು. ಅದರಲ್ಲಿ ಅಪ್ಪಾಜಿ ಅಂತೂ ಲಾಸ್ಟಲ್ಲಿ ಆಗಲೇ ಇಲ್ಲ ಅವ್ರಿಗೆ ಕುತ್ಕೊಳ್ಳೋದಕ್ಕೆ. ಅವರು ಹಂಗೆ ಬಿಟ್ಬಿಟ್ರು. ಅಮ್ಮನೇ ಚೆನ್ನಾಗಿ ಮಾಡ್ಕೊಂಡು ಬಂದರು. ಆ್ಯಕ್ಚುಲಿ ಸೆಕೆಂಡ್ ಟೈಮ್ ಮಾಡೋದಕ್ಕೆ ಸ್ವಲ್ಪ ಕಾನ್ಫಿಡೆನ್ಸ್ ಇರುತ್ತೆ. ಸೊ ಫಸ್ಟ್ ಟೈಮ್ ಅಲ್ವಾ, ಸೊ ಸ್ವಲ್ಪ ಭಯ ಇರುತ್ತೆ. ಅದಕ್ಕೆ ಸ್ವಿಮ್ಮಿಂಗ್ ಕಲಿಬೇಕು ಅನ್ನೋದು ಫ್ರೆಂಡ್ಸ್. ಯಾವಾಗ ನಾವು ಸ್ವಿಮ್ಮಿಂಗ್ ಕಲಿಬೇಕು, ನಾವು ಕ್ಲಾಸಸ್ಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ ನಾನು. ಬಟ್ ನೋಡೋಣ, ಆದ್ಯ ನಾನು ಸ್ವಿಮ್ಮಿಂಗ್ ಕಲಿತ್ರೆ ಸೊ ಎಲ್ಲಿ ಏನಾದರೂ ಹೋದರೂ ನಮಗೂ ಭಯ ಇರಲ್ಲ. ಇದೊಂಥರ ಸೂಪರ್ ಮೆಮೊರಿ ಆಗಿತ್ತು. ಫುಲ್ ಫನ್ ಆಗಿತ್ತು, ಎಂಜಾಯ್ ಮಾಡಿದ್ವಿ, ಹ್ಯಾಪಿನೆಸ್. ಸೊ ಫಸ್ಟ್ ಕಯಾಕಿಂಗ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಯಾರು ಚೆನ್ನಾಗಿ ಮಾಡಿದ್ರು ನಿಮಗೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಅಮ್ಮ ಚೆನ್ನಾಗಿ ಮಾಡಿದ್ರ, ನಾವು ಚೆನ್ನಾಗಿ ಮಾಡಿದ್ವಾ? ಸೊ ಯಾರು ಈಸಿಯಾಗಿದ್ರು, ನಿಮಗೆ ಹೆಂಗೆ ಅನ್ನಿಸ್ತು ಫೀಲಿಂಗ್ ಅಂತ ಹೇಳಿ. ಸೊ ಈ ಥರ ಆ್ಯಕ್ಟಿವಿಟೀಸ್ ನೀವು ಕೂಡ ಲೈಫಲ್ಲಿ ಮಾಡಿ, ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತಾ, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಟು ಅವರ್ ಚಾನಲ್ ಅರ್ಪಿತಾ ಆ್ಯಂಡ್ ಆದ್ಯಾವರ್ಸ್.